Hi everyone, welcome back to my YouTube ಚಾನಲ್ ತನ್ಮಯ ಸ್ಟಿಚ್ ಆ್ಯಂಡ್ ಸ್ಟೈಲ್. ಈ ಹಿಂದೆ ಒಂದು ನಾರ್ಮಲ್ ಬ್ಲೌಸ್ನ ಯೂಸ್ ಮಾಡಿ ಹೇಗೆ ಹೈ ನೆಕ್ ಬ್ಲೌಸ್ನ ಕಟ್ ಮಾಡಬೇಕು ಅಂತೇಳಿ ಅಪ್ಲೋಡ್ ಮಾಡಿದ್ದೆ ಕಟ್ಟಿಂಗ್ ವಿಡಿಯೋನ. ಈಗ ಅದೇ ಬ್ಲೌಸ್ನ ಹೇಗೆ ಸ್ಟಿಚ್ ಮಾಡಬೇಕು ಅಂತ ಹೇಳಿ ತೋರಿಸ್ಕೊಡ್ತೀನಿ. ಈಗ ನಾನು ಕಟ್ ಮಾಡಿ ಎಲ್ಲನೂ ಫೋಲ್ಡ್ ಮಾಡಿಟ್ಟಿದ್ನಲ್ಲ, ಅದನ್ನು ಹೀಗೆ ಓಪನ್ ಮಾಡ್ಕೊತಾ ಇದ್ದೀನಿ. ಫಸ್ಟಿಗೆ ನಾನು ಸ್ಲೀವ್ಸ್ನ ಸ್ಟಿಚ್ ಮಾಡ್ಕೋತೀನಿ. ನಾನು 2 ಸ್ಲೀವ್ಸಲ್ಲಿ ಒಂದು ಸ್ಲೀವ್ಸ್ನ ತೋರಿಸ್ಕೊಡ್ತೀನಿ, ಇನ್ನೊಂದು ಸ್ಲೀವ್ಸ್ನ ಸೇಮ್ ಅದೇ ಥರ ಮಾಡ್ಕೊಳ್ಳಿ. ಈಗ ನಾವು ಸ್ಲೀವ್ಸ್ಗೆ ಯಾವುದೇ ರೀತಿ ಲೈನಿಂಗ್ ಇಲ್ಲ, 1.5 ಇಂಚಿಗೆ ಮಾರ್ಕ್ ಮಾಡಿದ್ದೆ. ಇದನ್ನು ಕಟ್ಟಿಂಗಲ್ಲೂ ಸಹ ನಿಮಗೆ ತೋರಿಸಿದ್ದೀನಿ, 1.5 ಇಂಚಿಗೆ ಮಾರ್ಕ್ ಮಾಡ್ಕೊಳ್ಳಿ ಅಂತೇಳಿ. ಈ 1.5 ಇಂಚು ಏನು ಮಾರ್ಕ್ ಮಾಡಿದ್ದೀವಿ ಅದನ್ನು ಸ್ಲೀವ್ಸ್ನ, ಈ ಸಿಂಗಲ್ ಬ್ಲೌಸ್ನ ನಾವು ಹೇಗೆ ಸ್ಟಿಚ್ ಮಾಡ್ತೀವಿ ನೋಡಿ ಅದೇ ಥರ ಒಂದು ಫೋಲ್ಡ್ ಮಾಡಿ ಒಂದು ಸ್ಟಿಚ್ನ ಮಾಡ್ಕೋಬೇಕು. ಈ ರೀತಿಯಾಗಿ ಒಂದು ಸ್ಟಿಚ್ ಆದಮೇಲೆ ಮತ್ತೆ ಈಗ ಮಾರ್ಕಿಂಗ್ ಕಾಣಿಸುತ್ತೆ ಅಲ್ಲ ನೋಡಿ, ಅಲ್ಲಿಗೆ ನಾವು ಈ ಸ್ಲೀವ್ಸ್ನ ಹೀಗೆ ಮತ್ತೆ ಇನ್ನೂ ಒಂದು ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೋಬೇಕು. ಈಗ ಸ್ಟಿಚ್ ಮಾಡ್ತಿರುವಂಥ ಸ್ಟಿಚ್ನ ನಾನು ಡಾಟ್ ಹೊಲಿಗೆನ ಹಾಕ್ತಾಯಿದ್ದೀನಿ. ಅದನ್ನು ಎಮ್ಮಿಂಗ್ ಮಾಡಿ ಡಾಟ್ ಹೊಲಿಗೆನ ನಾನು ರಿಮೂವ್ ಮಾಡ್ತೀನಿ. ನೋಡಿ, ಹೀಗೆ ಸ್ಲೀವ್ಸ್ ಆಯಿತು. ಇದೇ ಥರ ಇನ್ನೊಂದು ಸ್ಲೀವ್ಸ್ನ ನೀವು ರೆಡಿ ಮಾಡ್ಕೊಳ್ಳಿ. ನೆಕ್ಸ್ಟ್ ನಾನು ಫ್ರಂಟು ಮತ್ತು ಬ್ಯಾಕು ಈಗ ನೋಡಿ ಒಟ್ಟಿಗೆ ಇದೆ. ನಾನು ಕಟ್ಟಿಂಗಲ್ಲಿ ಒಂದೇ ಒಂದು ಪಾಯಿಂಟ್ನ ಮಿಸ್ ಮಾಡಿದ್ದೆ. ಅದು ಕಟ್ ಆದಮೇಲೆ ನನಗೆ ಇದಾಯಿತು. ನಾನು ಕಟ್ ಮಾಡ್ಬೇಕಾದ್ರೆ ಅಜ್ಜಿ ಜೊತೆ ಮಾತಾಡ್ಕೊಂಡು ಕಟ್ ಮಾಡ್ತಿದ್ದೆ, ಹಾಗಾಗಿ ಮಿಸ್ ಮಾಡಿಬಿಟ್ಟೆ. ಬಟ್ ಈಗ ತೋರಿಸ್ಕೊಡ್ತೀನಿ ನೋಡಿ. ಈ ಶೋಲ್ಡರ್ ಏನಿದೆ ಅಲ್ಲಿ ನಾವು ಹಾರ್ಮೋಲ್ ಸೈಡು 1/2 ಇಂಚನ್ನ ನೆಕ್ ವಿಡ್ತಿಂದ ನಾವು ಹೀಗೆ 1/2 ಇಂಚ್ ಡೌನ್ ಮಾಡಿ ಕ್ರಾಸಾಗಿ ಹೀಗೆ ಕಟ್ ಮಾಡ್ಕೋಬೇಕು. ಇದನ್ನು ಈಗಲೂ ಸಹ ಮಾಡ್ಕೋಬೋದು, ಏನು ತಲೆ ಕೆಡಿಸ್ಕೋಬೇಡಿ. ಈ ರೀತಿಯಾಗಿ ನೀವು ಶೋಲ್ಡರ್ ಹತ್ರ 1/2 ಇಂಚು ಡೌನ್ ಮಾಡ್ಕೋಬೇಕು. ನೆಕ್ಸ್ಟ್ ಈಗ ಫ್ರಂಟ್ ಪಾರ್ಟ್ನ ತೊಗೊಳ್ಳೋಣ. ಫ್ರಂಟ್ ಪಾರ್ಟಲ್ಲಿ ಡಾಟ್ಸ್ ಪಾಯಿಂಟ್ಗಳನ್ನ ಮಾರ್ಕ್ ಮಾಡ್ಕೋತೀನಿ. ಇಲ್ಲಿಂದ ಬಂದು 3, 4, 5ಗೆ ಮಾರ್ಕ್ ಮಾಡ್ಕೋಬೇಕು. ಮತ್ತು 2.5 ಇಂಚಿಗೆ ಮಾರ್ಕ್ ಮಾಡಿ ಇದನ್ನು ಈ ರೀತಿ ಲೈನ್ ಹಾಕ್ಕೊಳ್ಳಿ. ಇಲ್ಲಿ 4.5 ಇದೆ, ಇದರಲ್ಲಿ ಅರ್ಧ ಅಂದರೆ 2.25ಗೆ ಒಂದು ಪಾಯಿಂಟ್ನ ಮಾರ್ಕ್ ಮಾಡಿಕೊಂಡು ಇದನ್ನು ಸಹ 2.5 ಇಂಚಿಗೆ ಒಂದು ಲೈನ್ನ ಹಾಕ್ಕೋತಾ ಇದ್ದೀನಿ. ಹಾರ್ಮೋಲ್ ಬಂದು ಇಲ್ಲಿಗೆ ನಾನು 3 ಇಂಚಿಗೆ ಹಾರ್ಮೋಲ್ನ ತಗೋತಾ ಇದ್ದೀನಿ. ಹಾರ್ಮೋಲ್ ಹತ್ರ ಡಾಟ್ಸ್ ಪಾಯಿಂಟ್ನ ಇಲ್ಲಿ 2 ಇಂಚಿಗೆ ಅಪ್ ಮಾಡಿ ಕ್ರಾಸಾಗಿ 4 ಇಂಚಿಗೆ ಒಂದು ಲೈನ್ನ ಹಾಕೋತಾ ಇದ್ದೀನಿ. ಇದಿಷ್ಟು ಮಾರ್ಕಿಂಗ್ ಏನು ಮಾಡಿದ್ದೀವಿ ಅದೇ ಥರ ಈ ಡಾಟ್ಸ್ ಪಾಯಿಂಟ್ಗಳೆಲ್ಲನೂ ಸಹ ಸ್ಟಿಚ್ ಮಾಡ್ಕೋಬೇಕು. ಈ ಡಾಟ್ಸ್ ಪಾಯಿಂಟ್ಗಳು ಏನು ಸ್ಟಿಚ್ ಮಾಡ್ತಿದ್ದೀನಿ ಅದನ್ನು 2 ಸ್ಟಿಚ್ ಮಾಡ್ಕೊಳ್ಳಿ. ನಾನು ನಿಮಗೆ ಇಲ್ಲಿ ಒಂದೊಂದೇ ಸ್ಟಿಚ್ನ ತೋರಿಸ್ತಿರ್ತೀನಿ, ಅಂದರೆ ನಾನು ಸ್ಕಿಪ್ ಮಾಡಿ ನಿಮಗೆ ತೋರಿಸ್ತಿರ್ತೀನಿ ಅಷ್ಟೇ. ನೀವು 2 ಸ್ಟಿಚ್ನ ಮಾಡ್ಕೊಳ್ಳಿ. ನೋಡಿ, ಹೀಗೆ ಏನು ಮಾರ್ಕ್ ಮಾಡಿದ್ದೀವಿ ನಾವು ಅದನ್ನು ನೀಟಾಗಿ ಸ್ಟಿಚ್ ಮಾಡ್ಕೋಬೇಕು. ಹೀಗೆ ಡಾಟ್ಸ್ ಪಾಯಿಂಟ್ಗಳೆಲ್ಲ ನೀವು ಸ್ಟಿಚ್ ಆದಮೇಲೆ ಇದಕ್ಕೆ ಕ್ರಾಸ್ ಬೆಲ್ಟ್ನ ಅಟ್ಯಾಚ್ ಮಾಡಬೇಕಾಗುತ್ತೆ. ನಾನೀಗ ಒಂದು ಒಂದು ಸೈಡು ಕ್ರಾಸ್ ಬೆಲ್ಟ್ನ ತೊಗೋತಾ ಇದ್ದೀನಿ. ನಮಗೆ ಕಟ್ಟಿಂಗಲ್ಲಿ ಒಂದೇ ಬರೋದು, ಮತ್ತೆ ಹೇಳ್ತಾ ಇದ್ದೀನಿ. ಎಕ್ಸ್ಟ್ರಾ ನಾವು ಇನ್ನೂ 2 ಕಟ್ ಮಾಡ್ಕೋಬೇಕಾಗುತ್ತೆ. ಆಗ 3 ಪೀಸ್ ಆಗುತ್ತೆ. ಆ 3 ಪೀಸ್ನ ಹೀಗೆ ಇಟ್ಕೊಂಡು ಒಂದು ಸ್ಟಿಚ್ನ ಮಾಡಬೇಕು. ಮತ್ತು ಹೀಗೆ ಕ್ರಾಸ್ ಮಾಡಿ ನೋಡಿ, ನಾನು ತೋರಿಸ್ತಿದ್ದೀನಲ್ಲ ಅದೇ ಮೆಥಡಲ್ಲಿ ನೀವು ಈಗ ಲೈನಿಂಗ್ ಮೇಲೆ ಒಂದು ಸ್ಟಿಚ್ನ ಮಾಡ್ಕೋಬೇಕು. ಹೀಗೆ ಲೈನಿಂಗ್ ಮೇಲೆ ಸ್ಟಿಚ್ ಆದಮೇಲೆ ಮತ್ತೆ ಇದನ್ನು ಹೀಗೆ ಫೋಲ್ಡ್ ಮಾಡಿ ನೀಟಾಗಿ ಈ ಮೇನ್ ನೋಡಿ, ಹಿಂದೆ ಮಾತ್ರ ಲೈನಿಂಗಲ್ಲಿ ಸ್ಟಿಚ್ ಕಾಣಿಸ್ತಿದೆ, ಮೇಲ್ಗಡೆ ಮೇನ್ ಬ್ಲೌಸ್ ಪೀಸಲ್ಲಿ ಕಾಣಿಸ್ತಿಲ್ಲ ನಿಮಗೆ. ಈಗ ಇಲ್ಲಿ ಸಹ ಒಂದು ಹೀಗೆ ಸ್ಟಿಚ್ನ ಮಾಡ್ಕೊಳ್ಳಿ. ಮತ್ತು ಹೀಗೆ ನೋಡಿ, ನಾನು ಎಕ್ಸ್ಟ್ರಾ ಪೀಸಸ್ ತೊಗೊಂಡಿದ್ನಲ್ಲ ಅದು ಮುಂದೆ ಇದೆ. ಎಕ್ಸ್ಟ್ರಾ ಎಲ್ಲ ಕಟ್ ಮಾಡಿಬಿಟ್ಟು ನಾವೀಗೇನು ಡಾಟ್ಸ್ ಪಾಯಿಂಟ್ನ ಹಿಡ್ದಿದ್ದೀವಿ ಅದಕ್ಕೆ ಇದನ್ನು ಈ ರೀತಿಯಾಗಿ ಇಟ್ಕೊಂಡು ಅಟ್ಯಾಚ್ನ ಮಾಡ್ಕೋಬೇಕು. ನೋಡಿ, ಈ ರೀತಿ ಇಟ್ಕೊಂಡು ನೋಡ್ಕೊಳ್ಳಿ ನೀವು ಹೇಗೆ ಬರುತ್ತೆ ಅಂತ ಹೇಳಿ. ಇಲ್ಲೂ ಸಹ ನೀವೀಗೆ ಸ್ಟಿಚ್ ಮಾಡ್ತಾ ಬನ್ನಿ. ಇಲ್ಲಿ ನಾವು 3, 4, 5 ಡಾಟ್ಸ್ ಹಿಡ್ದಿರ್ತೀವಲ್ಲ ಅದನ್ನು ಈ ರೀತಿಯಾಗಿ ನೀವು ಫೋಲ್ಡ್ ಮಾಡಿಟ್ಕೊಂಡು ಕೋನ್ ರೀತಿ ಫೋಲ್ಡ್ ಮಾಡಿ ಹೀಗೆ ಸ್ಟಿಚ್ ಮಾಡ್ಕೋಬೇಕು. ಇದನ್ನು ಸಹ 2 ಸ್ಟಿಚ್ನ ಮಾಡ್ಕೊಳ್ಳಿ. ನೋಡಿ ಎಷ್ಟು ನೀಟಾಗಿ ಬಂದಿದೆ. ಈಗ ಇಲ್ಲಿ ಬರುವಂಥ ಎಕ್ಸ್ಟ್ರಾ ಪೀಸ್ನ ಹೀಗೆ ಕಟ್ ಮಾಡಿ ತೆಗೀರಿ. ಇದೇ ಥರ ನೀವು
ಎರಡೂ ಸಹ ಅಂದರೆ ಫ್ರಂಟ್ ಪಾರ್ಟಲ್ಲಿರುವಂಥ ಲೆಫ್ಟ್ ಟು ರೈಟು ಎರಡೂ ಸಹ ಸ್ಟಿಚ್ ಮಾಡ್ಕೊಳ್ಳಿ. ನಾನಿಲ್ಲಿ ಹುಕ್ಪಟ್ಟಿ ಮತ್ತು ಹೈಪಟ್ಟಿನ ಸ್ಕಿಪ್ ಮಾಡಿದ್ದೀನಿ. ಯಾಕೆ ಅಂತ ಹೇಳಿದ್ರೆ ಹುಕ್ಪಟ್ಟಿ ಹೈಪಟ್ಟಿ ತುಂಬ 2-3 ವೀಡಿಯೋಸ್ನ ಅಪ್ಲೋಡ್ ಮಾಡಿದ್ದೀನಿ. ಶಾರ್ಟ್ ವೀಡಿಯೋಲೂ ಇದೆ, ಲಾಂಗ್ ವೀಡಿಯೋಲೂ ಇದೆ. ಇಲ್ಲಿ ಕೂಡ ಅಪ್ಲೋಡ್ ಮಾಡಿದ್ರೆ ತುಂಬ ಲಾಂಗ್ ಆಗುತ್ತೆ ಅಂತ ಹೇಳಿ ಅದನ್ನು ಸ್ಕಿಪ್ ಮಾಡಿದ್ದೀನಿ. ನೀವು ಬೇಕಂದರೆ ನಮ್ಮ ಚಾನಲ್ನ ವಿಸಿಟ್ ಮಾಡಿ ಚೆಕ್ ಮಾಡಿ ನೋಡ್ಬೋದು. ನೋಡಿ, ಫ್ರಂಟು ಮತ್ತು ಸ್ಲೀವ್ಸು ಎರಡೂ ಸಹ ರೆಡಿಯಾಗಿದೆ. ಈಗ ಇದನ್ನು ಸೈಡ್ಗೆ ಎತ್ತಿಟ್ಕೋತೀನಿ. ನೆಕ್ಸ್ಟು ಬ್ಯಾಕ್ ಪಾರ್ಟ್ನ ತಗೋಬೇಕು. ಬ್ಯಾಕ್ ಪಾರ್ಟಲ್ಲಿ ನಾನು ನಿಮಗೆ ಕಟ್ ಮಾಡಬೇಕಾದ್ರೆ ತೋರಿಸಿದ್ದೆ 1.5 ಇಂಚಿಗೆ ಮಾರ್ಕ್ ಮಾಡ್ಕೊಳ್ಳಿ ಅಂತ ಹೇಳಿ. ಆ 1.5 ಇಂಚನ್ನ ಹೀಗೆ ಮತ್ತೆ ಮಾರ್ಕ್ ಮಾಡಿ ಒಂದು ಲೈನ್ನ ಹಾಕ್ಕೊಳ್ಳಿ. ಯಾಕೆ ಅಂತ ಹೇಳಿದ್ರೆ ನಿಮಗೆ ಸ್ಟಿಚ್ ಮಾಡೋದಕ್ಕೆ ಈಸಿ ಆಗಲಿ ಅಂತ ಹೇಳಿ. ಇದನ್ನು ಸಹ ನಾವು ಸ್ಲೀವ್ಸ್ ಹೇಗೆ 2 ಫೋಲ್ಡ್ ಮಾಡಿ ಸ್ಟಿಚ್ ಮಾಡಿದ್ವಿ, ಅದೇ ಥರ ಫಸ್ಟು 1 ಫೋಲ್ಡ್ನ ಹೀಗೆ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೊಳ್ಳಿ. ಹೀಗೆ 1 ಫೋಲ್ಡ್ ಸ್ಟಿಚ್ ಆದಮೇಲೆ ಮತ್ತೆ ಇನ್ನು 1 ಫೋಲ್ಡ್ ಮಾಡಿ, ಮಾರ್ಕಿಂಗಿಗೆ ಕಾಣಿಸ್ತಿದೆಯಲ್ಲ ನೋಡಿ, ಅಲ್ಲಿಗೆ ಇನ್ನು ಒಂದು ಫೋಲ್ಡ್ ಮಾಡಿ ಇನ್ನೂ ಒಂದು ಸ್ಟಿಚ್ನ ಮಾಡ್ಕೊಳ್ಳಿ. ನಾನೀಗ ಇದು ತುಂಬ ಪ್ಲೇನ್ ಇದೆ ಬ್ಯಾಕ್ ಪಾರ್ಟು, ಅದಕ್ಕೆ ಇಲ್ಲ ಒಂದು ಸ್ಮಾಲ್ ಆಗಿ ಒಂದು ಶೇಪ್ನ ಕೊಡೋಣ, ನೆಕ್ ಶೇಪು ಏನಾದರೂ ಇಡೋಣ ಅಂತ ಹೇಳಿ. ನೋಡಿ, ಹೀಗೆ ನೀಟಾಗಿ ಇಟ್ಕೊಳ್ಳಿ. ಮಿಡ್ಡಲ್ಗೆ ಕರೆಕ್ಟಾಗಿ ಒಂದು ಕ್ಯಾನ್ವಾಸ್ನ ತಗೊಳ್ಳಿ. ನಾನು 6 ಇಂಚು ಅಗಲ 9.25 ಇಂಚು ಉದ್ದ ಇರುವಂಥ ಪೇಪರ್ ಕ್ಯಾನ್ವಾಸ್ನ ತಗೊಂಡಿದ್ದೀನಿ. ಈ ಕ್ಯಾನ್ವಾಸ್ನ ನಾನು ಹೀಗೆ ಇಟ್ಕೊಂಡು ಫಸ್ಟಿಗೆ 3/4 ಇಂಚಿಗೆ ಒಂದು ಮಾರ್ಕ್ನ ಮಾಡ್ಕೋತೀನಿ. ನೋಡಿ, ನಮಗೆ ಫೋಲ್ಡಿಂಗ್ ಇದೆಯಲ್ಲ ಆ ಸೈಡು 3/4 ಇಂಚು ಮೇಲ್ಗಡೆ ಬಿಟ್ಟು ಮತ್ತೆ ಕೆಳಗಡೆ 3/4 ಇಂಚು ಬಿಡ್ತಾ ಇದ್ದೀನಿ. ಈಗ ನಾವು ಪಾಯಿಂಟ್ ಏನು ಮಾರ್ಕ್ ಮಾಡಿದ್ದೀವಿ ಅಲ್ಲಿಂದ ನೀವು ಟೇಪ್ನ ಮೆಸರ್ಮೆಂಟ್ ತೊಗೊಳ್ಳಿ. 8 ಇಂಚಿದೆ. ಆ 8 ಇಂಚು ಮಧ್ಯಕ್ಕೆ ಅಂದರೆ 4 ಇಂಚಿಗೆ ಒಂದು ಪಾಯಿಂಟ್ನ ಹಾಕ್ತಾಯಿದ್ದೀನಿ. ಇಲ್ಲಿ ನಮಗೆ ಅಗಲ ಬಂದು 2.5 ಇಂಚಿಗೆ ಮಾರ್ಕ್ ಮಾಡಿದ್ದೀನಿ. ಈಗೇನು ಮಾರ್ಕ್ ಮಾಡಿದ್ದೀನಿ ಅಲ್ಲಿಗೆ ಒಂದು ಶೇಪ್ನ ಕೊಡ್ತಾ ಇದ್ದೀನಿ. ನೋಡಿ, ಈ ರೀತಿಯಾದಂಥ ಒಂದು ಬ್ಯಾಕ್ ಪಾರ್ಟಲ್ಲಿ ಒಂದು ಶೇಪ್ನ ಕೊಡೋಣ ಅಂತ ಹೇಳಿ ಕ್ಯಾನ್ವಾಸ್ನ ರೆಡಿ ಮಾಡ್ಕೋತಾ ಇದ್ದೀನಿ. ನಾನು ಪೆನ್ನಲ್ಲಿ ಡಾರ್ಕಾಗಿ ಟ್ರೇಸ್ ಮಾಡಿದ್ದೀನಿ. ಅದನ್ನು ಮತ್ತೆ ಹಿಂದೆ ತಿರುಗಿಸಿ ಹೀಗೆ ಹಿಂದೆನೂ ಸಹ ಅದನ್ನು ಟ್ರೇಸ್ ಮಾಡ್ಕೋತಾ ಇದ್ದೀನಿ. ಮತ್ತು ಈಗೇನು ಮಾರ್ಕ್ ಮಾಡಿದ್ದೀವಿ ಅದಕ್ಕಿಂತ ಮುಂದೆ 1 ಇಂಚ್ ಎಕ್ಸ್ಟ್ರಾ ಇದ್ದರೆ ಸಾಕು ನಮಗೆ. ಈ ಕಾರ್ನರಲ್ಲಿರೋದೆಲ್ಲ ಏನು ಬೇಡ. ನೋಡಿ, ಮಧ್ಯೆ ಮಾರ್ಕ್ ಮಾಡಿರುವಂಥ ಓಪನ್ನ ಈ ರೀತಿಯಾಗಿ ಕಟ್ ಮಾಡ್ಕೋಬೇಕು. ಹೀಗೆ ಕಟ್ ಆದಮೇಲೆ ಇನ್ನೂ ಒಂದು ಮಾರ್ಕ್ ಮಾಡಿದ್ದೀನಿ, ನೀವು ನೋಡ್ತಾ ಇರ್ಬೋದು. ನೋಡಿ, ಎಕ್ಸ್ಟ್ರಾ ಏನೋ ಇದೆಯಲ್ಲ ಅದನ್ನು ನೀಟಾಗಿ ಕಟ್ ಮಾಡ್ಕೋತಾ ಇದ್ದೀನಿ. ನೆಕ್ಸ್ಟ್ ನಾನಿಲ್ಲಿ ಎಕ್ಸ್ಟ್ರಾ 1 ಇಂಚಷ್ಟು ಬಿಟ್ಕೊಂಡಿದ್ದೀನಲ್ಲ ಈ ಕಾರ್ನರೆಲ್ಲ, ಅದನ್ನು ಸಹ ಕಟ್ ಮಾಡಿ ತೆಗಿತಾ ಇದ್ದೀನಿ. ಈ ರೀತಿಯಾಗಿ ರೆಡಿ ಮಾಡ್ಕೋಬೇಕು. ನಿಮಗಿದೇನು ಬೇಡ ಅಂದರೆ ಸ್ಕಿಪ್ ಮಾಡಿಬಿಡಿ. ಪ್ಲೇನ್ ಬ್ಯಾಕು ಓಪನ್ ಏನು ಬೇಡ, ಫುಲ್ ಹಾಗೇ ಇರಲಿ ಅಂತ ಹೇಳಿದ್ರೆ ಈಗೇನು ನಾನು ಕ್ಯಾನ್ವಾಸ್ನ ತೊಗೊಂಡು ಮಾಡ್ತಿದ್ದೀನಿ ಅದನ್ನು ನೀವು ಸ್ಕಿಪ್ ಮಾಡಿ ನೆಕ್ಸ್ಟ್ ನಾನು ಫ್ರಂಟು ಬ್ಯಾಕು ಜಾಯಿಂಟ್ ಮಾಡ್ತೀನಲ್ಲ ಅಲ್ಲಿಂದ ನೀವು ನೋಡ್ಕೋಬೋದು. ಬಟ್ ಇದು ಒಂಥರ ಡಿಸೈನ್ ಚೆನ್ನಾಗಿರುತ್ತೆ ಅಂತ ಹೇಳಿ, ಪ್ಲೇನಿಗಿಂತ ಏನಾದರೂ ಹಿಂದೆ ಬ್ಯಾಕ್ ಡಿಸೈನ್ ಇದ್ದರೆ ಚೆನ್ನಾಗಿರುತ್ತೆ ಅಂತ ಹೇಳಿ ನಾನೀಗ ಇದನ್ನು ಸ್ಟಿಚ್ ಮಾಡ್ತಾಯಿದ್ದೀನಿ. ಈಗ ನಾವು ಒಂದು ಲೈನಿಂಗ್ನ ತೊಗೊಂಡಿದ್ದೀನಿ. ಆ ಲೈನಿಂಗ್ನ ನಾನು ಸುತ್ತ 1 ಇಂಚಷ್ಟು ಬಿಟ್ಕೊಂಡು ಕಟ್ ಮಾಡಿದ್ದೀನಿ. ಈಗ ಕ್ಯಾನ್ವಾಸ್ನ ನಾನು ಯಾವುದೇ ರೀತಿ ಐರಿಂಗ್ ಮಾಡಿ ಅಟ್ಯಾಚ್ ಮಾಡಿಲ್ಲ, ಈ ಸ್ಟಿಚಿಂಗ್ ಮಾಡಿಯೇ ಅಟ್ಯಾಚ್ ಮಾಡ್ಕೋತಾ ಇದ್ದೀನಿ. ನೀವು ಬೇಕಂದರೆ ನೀವು ಐರನ್ ಮಾಡಿ ಅದನ್ನ ಪೇಸ್ಟ್ ಮಾಡ್ಬೋದು, ಅದು ಅಂಟ್ಕೊಳ್ಳುತ್ತೆ. ನಾನು ಇಲ್ಲೇ ಸ್ಟಿಚ್ ಮಾಡಿಬಿಟ್ಟೆ. ನೋಡಿ, 2 ಸೈಡು ಕ್ಯಾನ್ವಾಸ್ನ ಸ್ಟಿಚ್ ಮಾಡಿ ಅಂಟಿಸಿದ್ದೀನಿ, ಅಂದರೆ ಅದಕ್ಕೆ ಸೆಟ್ ಮಾಡಿದ್ದೀನಿ. ನೆಕ್ಸ್ಟ್ ಹೀಗೆ ಸುತ್ತ ಸಣ್ಣದಾಗಿ ಕಟ್ ಮಾಡಿ ಈ ಲೈನಿಂಗ್ ಏನಿದೆ ಅದನ್ನು ಈ ರೀತಿಯಾಗಿ ಫೋಲ್ಡ್ ಮಾಡಿ ಸುತ್ತ ಒಂದು ಸ್ಟಿಚ್ನ ಮಾಡಬೇಕು. ಈ ರೀತಿಯಾಗಿ ಸ್ಟಿಚ್ ಮಾಡಿಕೊಂಡು ಇದನ್ನು ರೆಡಿ ಮಾಡ್ಕೋಬೇಕು. ರೆಡಿ ಆದಮೇಲೆ ನಾವೇನು ಬ್ಯಾಕ್ ಪಾರ್ಟ್ ಇದೆ ಅದನ್ನು ಕರೆಕ್ಟಾಗಿ ಮಧ್ಯಭಾಗಕ್ಕೆ ಒಂದು ಮಾರ್ಕ್ನ ಮಾಡ್ಕೋಬೇಕು. ಈ ರೀತಿಯಾಗಿ ಮಾರ್ಕ್ ಮಾಡಿ ನೋಡಿ, ಓಪನ್ ಮಾಡಿಕೊಂಡು ಎಲ್ಲಿ ಮಾರ್ಕ್ ಮಾಡಿದ್ದೀನಿ ಅಲ್ಲಿಂದ ನಾನು 1 ಇಂಚನ್ನು ಒಂದು ಮಾರ್ಕ್ನ ಮಾಡ್ತಾಯಿದ್ದೀನಿ. ಯಾಕೆಂದರೆ ಅಲ್ಲಿ ನಮಗೆ ಹೈ ನೆಕ್ಗೆ ಕಾಲರ್ ಅಟ್ಯಾಚ್ ಮಾಡೋದಕ್ಕೆ ಪ್ಲೇಸ್ ಬೇಕು. ಹೀಗೆ ಮಿಡ್ಡಲ್ಗೆ ಇದನ್ನು ನೀಟಾಗಿ ಸೆಟ್ ಮಾಡಿಟ್ಕೊಂಡು ಒಂದು ಪಿನ್ನ ಹಾಕ್ಕೊಳ್ಳಿ. ಈ ರೀತಿ ಪಿನ್ ಹಾಕ್ಕೊಂಡು ನೆಕ್ಸ್ಟು ಇದನ್ನ ಸ್ಟಿಚ್ ಮಾಡ್ಕೊಳ್ಳಿ. ಅಂದರೆ ಇಲ್ಲಿ ಏನು ಕ್ಯಾನ್ವಾಸ್ ಕಾಣ್ತಿದೆ ನೋಡಿ, ಅಲ್ಲಿಂದ ನೀವು ಒಂದು ಸ್ಟಿಚ್ನ ಮಾಡ್ಕೊಂಡು ಬರಬೇಕು. ಈ ಶೇಪ್ಗೆ ಒಂದು ಸ್ಟಿಚ್ನ ಮಾಡ್ಕೊಳ್ಳಿ.
ಹೀಗೆ ನೀಟಾಗಿ ಸ್ಟಿಚ್ ಮಾಡಿಕೊಂಡು ಮಧ್ಯ ಏನು ನಾನು ಈಗ ಆಲ್ರೆಡಿ ಓಪನ್ ಮಾಡಿದ್ದೆ ನೋಡಿ ಕ್ಯಾನ್ವಾಸಲ್ಲಿ, ಅದೇ ಥರ ಇದನ್ನು ಹೀಗೆ ನೀಟಾಗಿ ಈಕ್ವಲಾಗಿ ಇಟ್ಕೊಂಡು ನೋಡಿ ಇದನ್ನು ಓಪನ್ ಮಾಡ್ಕೋಬೇಕು. ಹೀಗೆ ಓಪನ್ ಮಾಡಿದ್ಮೇಲೆ ನಿಮಗೆ ಈ ರೀತಿಯಾಗಿ ಬರುತ್ತೆ. ಇದನ್ನು ಸುತ್ತ ನಾವು ಸಣ್ಣದಾಗಿ ಹೀಗೆ ಕಟ್ನ ಮಾಡ್ಕೋಬೇಕು. ಹಾಗೆಯೇ ಫೋಲ್ಡ್ ಮಾಡಿದ್ರೆ ಅದು ನೀಟಾಗಿ ಬರಲ್ಲ ಅಂತ ಹೇಳಿ ಸುತ್ತ ಹೀಗೆ ಫೋಲ್ಡ್ ಮಾಡಬೇಕು. ಕಟ್ಟಿಂಗ್ ಮಾಡಿಕೊಂಡು ಇದನ್ನು ಹೀಗೆ ಒಳಗಡೆ ತೋರಿಸ್ಬೇಕು. ನೋಡಿ ಹೀಗೆ ಒಳಗಡೆ ಹೋದ್ಮೇಲೆ ಇದು ಒಂದು ಶೇಪ್ ನಿಮಗೆ ಎಷ್ಟು ನೀಟಾಗಿ ಕಾಣಿಸುತ್ತೆ ಅಂತ ಹೇಳಿ. ನಿಮಗೆ ಯಾವ ಶೇಪ್ ಬೇಕೋ ಆ ಶೇಪ್ನ ಇದೇ ಥರ ನೀವು ಮಾಡ್ಕೋಬೋದು. ನನಗೆ ಈ ಶೇಪ್ ಇಷ್ಟ ಆಯಿತು. ಈ ಥರ ಯಾವುದೂ ನನ್ನ ಹತ್ರ ಇರಲಿಲ್ಲ, ಅದಕ್ಕೆ ಇದನ್ನು ಮಾಡ್ಕೊಂಡಿದ್ದೀನಿ. ನೀವು ಓವಲ್ ಶೇಪು, ಸ್ಟಾರು, ಡೈಮಂಡ್ ಯಾವ ಥರದಾದರೂ ಇಟ್ಕೋಬೋದು. ನೆಕ್ಸ್ಟ್ ಈಗ ಇದ್ರ ಮೇಲೂ ಸಹ ಒಂದು ಸ್ಟಿಚ್ನ ಮಾಡ್ಕೋಬೇಕು. ಈ ರೀತಿಯಾಗಿ ಒಂದು ಸುತ್ತ ಇದನ್ನು ಸಹ ಸ್ಟಿಚ್ ಮಾಡ್ಕೋಬೇಕು. ಈ ರೀತಿ ಸ್ಟಿಚ್ ಆದಮೇಲೆ ನೋಡಿ ನಿಮಗೆ ಈ ಥರ ಇದು ಕಾಣಿಸುತ್ತೆ, ಎಷ್ಟು ಚೆನ್ನಾಗಿದೆ ಅಂತೇಳಿ. ಇದು ಒಳಗಡೆಯಿಂದ ನೀವು ಸುತ್ತ ಎಮ್ಮಿಂಗ್ನ ಮಾಡ್ಕೋಬೇಕು ಕೈಯಲ್ಲಿ. ಹೀಗೆ ಬ್ಯಾಕ್ ಪಾರ್ಟು ಸಹ ರೆಡಿಯಾಗಿದೆ. ಈಗ ಬ್ಯಾಕ್ ಪಾರ್ಟ್ ರೆಡಿ ಆದಮೇಲೆ ಫ್ರಂಟ್ ಪಾರ್ಟ್ ಎರಡೂ ಸಹ ತಗೊಂಡು ಹೀಗೆ ನೀಟಾಗಿ ಸೆಟ್ ಮಾಡಿ ಇಟ್ಕೋಬೇಕು. ಹೀಗೆ ಸೆಟ್ ಮಾಡಿ ಇಟ್ಕೊಂಡು ನೀವು ಶೋಲ್ಡರ್ ಹತ್ರ ಅಂದರೆ ಬ್ಯಾಕು ಮತ್ತು ಫ್ರಂಟ್ ಏನಿದೆ ಅದನ್ನು ಜಾಯಿಂಟ್ ಮಾಡಬೇಕು. ಇಲ್ಲಿ 1/2 ಇಂಚಿಗೆ ನಾನು ಜಾಯಿಂಟ್ನ ಮಾಡ್ಕೋತಾ ಇದ್ದೀನಿ. ಇಲ್ಲೂ ಸಹ ಎರಡೆರಡು ಸ್ಟಿಚ್ನ ಮಾಡ್ಕೊಳ್ಳಿ. ನಾನು ಪ್ರತಿ ಬಾರಿನೂ ಹೇಳ್ತಿರ್ತೀನಿ ನಿಮಗೆ ಎಲ್ಲೆಲ್ಲಿ ಎರಡೆರಡು ಸ್ಟಿಚ್ನ ಮಾಡಬೇಕು ಅಂತ ಹೇಳಿ. ನೋಡಿ ಇಲ್ಲೂ ಹೀಗೆ ಎರಡೂ ಸಹ ಶೋಲ್ಡರ್ನ ಅಟ್ಯಾಚ್ ಮಾಡ್ಕೋಬೇಕು, ಫ್ರಂಟ್ ಮತ್ತು ಬ್ಯಾಕ್ ಎರಡನ್ನೂ. ಈ ರೀತಿಯಾಗಿ ಅಟ್ಯಾಚ್ ಮಾಡಿಕೊಂಡು ಮತ್ತು ಹೀಗೆ ಓಪನ್ ಮಾಡ್ಕೊಳ್ಳಿ. ಹೀಗೆ ಓಪನ್ ಮಾಡಿ ನಾವು ನೆಕ್ಸ್ಟ್ ಸ್ಲೀವ್ಸ್ಗಳನ್ನ ಅಟ್ಯಾಚ್ ಮಾಡಬೇಕಾಗುತ್ತೆ. ಈಗ ಆಲ್ರೆಡಿ ಸ್ಲೀವ್ಸ್ನ ರೆಡಿ ಮಾಡಿಟ್ಟಿದ್ದೀವಿ. ಫ್ರಂಟು ಮತ್ತು ಬ್ಯಾಕು ಇದನ್ನು ನೋಡಿಕೊಂಡು ನೀವು ಸ್ಲೀವ್ಸ್ನ ಅಟ್ಯಾಚ್ ಮಾಡ್ಕೊಳ್ಳಿ. ಹೀಗೆ ಮಿಡ್ಡಲಿಂದನೇ ಯಾವಾಗಲೂ ಸ್ಲೀವ್ಸ್ನ ಅಟ್ಯಾಚ್ ಮಾಡಿ, ತುಂಬ ನೀಟಾಗಿ ಬರುತ್ತೆ, ಯಾವುದೇ ರೀತಿ ರಿಂಕಲ್ಸ್ಗಳು ಸಹ ಬರಲ್ಲ. ನೆಕ್ಸ್ಟ್ ಈಗ ಇನ್ನು 1/2 ಇದೆಯಲ್ಲ, ಮಿಡ್ಡಲಿಂದ ಸ್ಟಾರ್ಟ್ ಮಾಡಿದ್ನಲ್ಲ, ಅದನ್ನು ಹೀಗೆ ಟರ್ನ್ ಮಾಡಿ ಇದನ್ನು ಸಹ ಹೀಗೆ ಸ್ಟಿಚ್ ಮಾಡ್ಕೊಳ್ಳಿ. ಇಲ್ಲೂ ಸಹ ಎರಡೆರಡು ಸ್ಟಿಚ್ನ ಮಾಡ್ಕೊಳ್ಳಿ. ನಾನು ನಿಮಗೆ ಒಂದು ಸ್ಲೀವ್ಸ್ನ ಅಟ್ಯಾಚ್ ಮಾಡೋದನ್ನು ತೋರಿಸಿದ್ದೀನಿ. ಇನ್ನು ಒಂದು ಸ್ಲೀವ್ಸು ಸಹ ಇದೇ ಥರ ನೀವು ಅಟ್ಯಾಚ್ ಮಾಡ್ಕೊಳ್ಳಿ. ನಾನು ಅದನ್ನು ಸ್ಕಿಪ್ ಮಾಡ್ತಿದ್ದೀನಿ. ಹೀಗೆ ನೀಟಾಗಿ ಅಟ್ಯಾಚ್ ಮಾಡ್ಕೊಂಡ್ಮೇಲೆ ನೋಡಿ ನಾನು ನಿಮಗೆ ಸ್ಕಿಪ್ ಮಾಡಿ ಎರಡೂ ಸ್ಲೀವ್ಸು ಅಟ್ಯಾಚ್ ಮಾಡ್ಕೊಂಡಿದ್ದೀನಿ. ಹೀಗೆ ಅಟ್ಯಾಚ್ ಮಾಡಿದಂಥ ಸ್ಲೀವ್ಸ್ನ ಎರಡು ಸ್ಲೀವ್ಸ್ ಅಟ್ಯಾಚ್ ಆದಮೇಲೆ ಹೀಗೆ ನೀವು ನೋಡಬೇಕು ಎಲ್ಲ ಈಕ್ವಲಾಗಿ ಬಂದಿದೆಯಾ ಅಂತೇಳಿ. ಬೈ ಚಾನ್ಸ್ ನಿಮಗೆ ಬಂದಿಲ್ಲ ಅಂದರೆ ಕೆಲವೊಬ್ಬರು ಬಿಗಿನರ್ಸ್ಗಳಿಗೆ ಸ್ವಲ್ಪ ಏರಿಯೇಷನ್ ಆಗುತ್ತೆ. ಆ ಟೈಮಲ್ಲಿ ನೀವು ಫ್ರಂಟ್ ಏನಾದರೂ ಉದ್ದ ಬಂದರೆ ನಾವು ಡಾಟ್ಸ್ ಹಿಡ್ದಿರ್ತೀವಲ್ಲ ಅಲ್ಲಿ ಮತ್ತು ಹಾರ್ಮೋಲ್ ಹತ್ರ ಅಲ್ಲಿ ಸ್ವಲ್ಪ ಸ್ವಲ್ಪ ಹಿಡ್ಕೊಂಡು ನೀವು ಮ್ಯಾನೇಜ್ ಮಾಡ್ಕೊಳ್ಳಿ. ನಿಮಗೆ ಫಸ್ಟ್ ಟೈಮ್ ಬಿಗಿನರ್ಸ್ಗಳಾಗಿದ್ದರೆ, ಪರ್ಫೆಕ್ಟ್ ಆಗಿರೋರು ಆಲ್ಮೋಸ್ಟ್ ಚೆನ್ನಾಗಿ ಮಾಡ್ತೀರಾ. ಹೀಗೆ ಈ ರೀತಿ ಪಿನ್ಗಳನ್ನ ಹಾಕ್ಕೋಬೇಕು. ಈಗ ಯಾಕೆ ಪಿನ್ ಹಾಕ್ತಿದ್ದೀನಿ ಅಂದರೆ ಬಾಡಿ ಫಿಟ್ಟಿಂಗ್ ಮಾಡೋದಕ್ಕೋಸ್ಕರ ಹೀಗೆ ಪಿನ್ಗಳನ್ನ ಹಾಕ್ಕೋಬೇಕು. ಎರಡೂ ಸೈಡು ಸಹ ನೀಟಾಗಿ ಈಕ್ವಲಾಗಿ ಇಟ್ಕೊಂಡು ನೀವು ಪಿನ್ಗಳನ್ನ ಅಟ್ಯಾಚ್ ಮಾಡ್ಕೊಳ್ಳಿ. ನೀವು ನಾನು ಕಟ್ಟಿಂಗಲ್ಲಿ ಏನು ತೋರಿಸಿದೆ ಅದೇ ಪ್ರೊಸೀಜರಲ್ಲಿ ಕಟ್ ಮಾಡಿದ್ರೆ ಯಾವುದೇ ಕಾರಣಕ್ಕೂ ನಿಮಗೆ ಇದರಲ್ಲಿ ಏರಿಯೇಷನ್ ಬರೋದಿಲ್ಲ, ನೀಟಾಗಿ ಬರುತ್ತೆ. ಈಗ ನಾನು ಮೆಜರ್ಮೆಂಟ್ ಬ್ಲೌಸ್ನ ತೊಗೋತಾ ಇದ್ದೀನಿ. ಅದನ್ನು ತಗೊಂಡು ಹೀಗೆ ಹಾರ್ಮೋಲ್ನ ಇಟ್ಟು ಒಂದು ಮಾರ್ಕ್ನ ಮಾಡ್ಕೋತೀನಿ. ಈ ರೀತಿಯಾಗಿ ನೀಟಾಗಿ ಇಟ್ಕೊಂಡು ಹಾರ್ಮೋಲ್ ಹತ್ರ ಒಂದು ಮಾರ್ಕ್ನ ಮಾಡಿ, ಸ್ಲೀವ್ಸ್ನ ಸುತ್ತಳತೆ ಹತ್ರನೂ ಕೂಡ ಒಂದು ಮಾರ್ಕ್ನ ಮಾಡ್ಕೋಬೇಕು. ಈಗೇನು ಮಾರ್ಕ್ ಮಾಡಿದ್ದೀನಿ ಅಲ್ಲಿಂದ ನಾವು ಆ ಡಾಟ್ಸ್ ಮಾರ್ಕ್ ಮಾಡಿರುವಂಥ ಪಾಯಿಂಟ್ಸ್ಗಳನ್ನ ಜಾಯಿಂಟ್ ಮಾಡ್ತಾ ಒಂದು ಸ್ಟ್ರೇಟಾಗಿ ಹೀಗೆ ಸ್ಟಿಚ್ನ ಮಾಡ್ಕೊಂಡು ಬರಬೇಕು. ಈ ರೀತಿಯಾಗಿ ಒಂದು ಸ್ಟಿಚ್ನ ಮಾಡ್ಕೊಳ್ಳಿ. ಮತ್ತು ಇಲ್ಲಿ ನಾನು ಎಡ್ಜ್ಗೆ ಒಂದು ಸ್ಟಿಚ್ನ ಮಾಡ್ತಾಯಿದ್ದೀನಿ. ನೀವು ಮಿಡಲಲ್ಲಿ ಒಂದು 4-5 ಸ್ಟಿಚ್ನ ಮಾಡ್ಕೊಳ್ಳಿ. ಸ್ವಲ್ಪ ಸ್ವಲ್ಪ ಸ್ಪೇಸ್ ಬಿಟ್ಟು, ಗೊತ್ತಾಗಲಿಲ್ಲ ಅಂದರೆ ನೀವು ಮೆಜರ್ಮೆಂಟ್ ಬ್ಲೌಸ್ ನೋಡ್ಕೊಂಡು ಮಾಡ್ಕೊಳ್ಳಿ. ನಾನಿಲ್ಲಿ ಒಂದು 2 ಅಷ್ಟೇ ಮಾಡೋದು. ನೆಕ್ಸ್ಟ್ ಈಗ ಅದೇ ಸ್ಲೀವ್ಸ್ನ ಹೀಗೆ ಟರ್ನ್ ಮಾಡಿ ಅಲ್ಲೂ ಸಹ ಆರ್ಮೋಲ್ ಮಾರ್ಕ್ ಮಾಡಿ ಮತ್ತು ಸ್ಲೀವ್ಸ್ನೂ ಸಹ ಮಾರ್ಕ್ ಮಾಡಿ ಹೀಗೆ ಸ್ಟಿಚ್ ಮಾಡ್ಕೋಬೇಕಾಗುತ್ತೆ. ಇದನ್ನು ಹೀಗೆ ಬಾಡಿ ಫಿಟ್ಟಿಂಗ್ನ ಮಾಡ್ಕೋಬೇಕು. ಹೀಗೆ ನೀಟಾಗಿ ಮಾಡಿಕೊಂಡು ನೀವು ಈ ಸೈಡು ಸಹ ಇಲ್ಲೇನು ಎಕ್ಸ್ಟ್ರಾ ಇದೆ ಅಲ್ಲಿ ಎಡ್ಜಲ್ಲೂ ಸಹ ಇನ್ನೂ ಒಂದು ಸ್ಟಿಚ್ನ ಮಾಡ್ತಾಯಿದ್ದೀನಿ.
ಈಗೇನು ಫಸ್ಟು ಸ್ಟಿಚ್ಚು ಮತ್ತು ಈ ಸ್ಟಿಚ್ಚು ಸ್ಪೇಸ್ ಇದೆಯಲ್ಲ ಅಲ್ಲಿ 2-3 ಸ್ಟಿಚ್ನ ನೀವು ಮಾಡ್ಕೊಳ್ಳಿ. ಇದನ್ನು ಎಕ್ಸ್ಟ್ರಾ ಎಲ್ಲ ಕಟ್ ಮಾಡಬೇಕು. ನೆಕ್ಸ್ಟ್ ಸೊಂಟ ಸುತ್ತಳತೆನ ನಿಮ್ದು ಏನು ಅಳತೆ ಬ್ಲೌಸ್ ಇದೆ ಅದನ್ನು ಇಟ್ಕೊಂಡು ಸುತ್ತಳತೆನ ನೋಡ್ಕೊಳ್ಳಿ. ನಾನು ತೋರಿಸಿರೋದನ್ನ ಸ್ಕಿಪ್ ಮಾಡಿದ್ದೀನಿ. ಹೀಗೆ ಜಾಯಿಂಟ್ ಇದೆಯಲ್ಲ ಅದನ್ನು ಫೋಲ್ಡ್ ಮಾಡಿ ಮಿಡ್ಡಲ್ಗೆ ಒಂದು ಮಾರ್ಕ್ನ ಮಾಡಬೇಕು. ಈಗ ಏನು ಮಾರ್ಕ್ ಮಾಡಿದ್ದೀವಿ ಮತ್ತು ಇದೇನಿದೆ ಜಾಯಿಂಟು ಅಲ್ಲಿಂದ ಹೀಗೆ 4 ಇಂಚಿಗೆ ಬ್ಯಾಕ್ ಪಾರ್ಟ್ನ ಸ್ಟಿಚ್ ಮಾಡ್ಕೊತಾ ಇದ್ದೀನಿ, ಅಂದರೆ ಸೊಂಟನ ಫಿಟ್ ಮಾಡ್ತಾ ಇದ್ದೀನಿ. ನಾನು ಯಾವಾಗಲೂ ಇದನ್ನು ಲಾಸ್ಟಲ್ಲೇ ಮಾಡ್ಕೊಳ್ಳೋದು. ಯಾಕೆ ಅಂತ ಹೇಳಿದ್ರೆ ಸುತ್ತಳತೆನ ಬ್ಲೌಸಲ್ಲಿ ನೋಡಿ ನಮ್ಗೆ ಎಷ್ಟು ಬೇಕೋ ಅಷ್ಟನ್ನು ಮಾಡ್ಕೋಬೋದು. ನೋಡಿ ಈಗ ಈ ಬ್ಲೌಸು ಫಿಟ್ಟಿಂಗ್ ಎಲ್ಲ ರೆಡಿ ಆಗಿದೆ. ನೆಕ್ಸ್ಟ್ ಏನಪ್ಪ ಅಂದರೆ ಇದಕ್ಕೆ ಕಾಲರ್ನ ಅಟ್ಯಾಚ್ ಮಾಡಬೇಕು. ಈಗ ಕಾಲರ್ನ ಹೇಗೆ ಅಟ್ಯಾಚ್ ಮಾಡೋದು, ಬ್ಲೌಸ್ ಎಲ್ಲ ಫಿನಿಶೇ ಆಗಿದೆ ಲಾಸ್ಟಲ್ಲಿ ಮಾಡಬೇಕು, ಅದು ಹೇಗೆ ಅಂತ ಈಗ ತೋರಿಸ್ಕೊಡ್ತೀನಿ ನೋಡಿ. ಶೋಲ್ಡರ್ ಏನು ನಾವು ಜಾಯಿಂಟ್ ಮಾಡಿದ್ದೀವಿ ಅಲ್ಲಿ ನೀಟಾಗಿ ಎರಡೂ ಶೋಲ್ಡರ್ನು ಹೀಗೆ ಜಾಯಿಂಟ್ ಮಾಡಿ ಇಟ್ಕೊಂಡು ಶೋಲ್ಡರಿಂದ ಫ್ರಂಟ್ ನೆಕ್ ಏನಿದೆ ಅಲ್ಲಿ 2.5 ಇಂಚಿಗೆ ನಾನು ಒಂದು ಮಾರ್ಕ್ನ ಮಾಡ್ಕೋತಾ ಇದ್ದೀನಿ. ಲೆಫ್ಟ್ ಟು ರೈಟು ಎರಡಿಗೂ ಸಹ ಫ್ರಂಟ್ ಪಾರ್ಟು 2.5 ಇಂಚಿಗೆ ಮಾರ್ಕ್ ಮಾಡಿದ್ದೀನಿ. ಹೀಗೆ ಫೋಲ್ಡ್ ಮಾಡಿಟ್ಟು ಬ್ಯಾಕ್ ಸೈಡು ಮಿಡ್ಡಲ್ಗೆ ಒಂದು ಸಣ್ಣದಾಗಿ ಕಟ್ ಮಾಡಿ ಒಂದು ಮಾರ್ಕಿಂಗ್ ಪೀಸಲ್ಲಿ ಮಾರ್ಕ್ನ ಮಾಡ್ಕೊಂಡಿದ್ದೀನಿ. ನೋಡಿ ಫ್ರಂಟ್ ಪಾರ್ಟ್ ಏನು ನಾನು ನೆಕ್ ಹತ್ರ ಮಾರ್ಕ್ ಮಾಡಿದ್ದೀನಿ ಅಲ್ಲಿಂದ ಹೀಗೆ ನೀಟಾಗಿ ಇಟ್ಕೊಂಡು ನೋಡ್ಕೊಳ್ಳಿ. ಇಲ್ಲಿ ಎಕ್ಸ್ಟ್ರಾ ಏನಾರ ಬಂದಿದೆ ಅನಿಸಿದ್ರೆ ಒಂದು ಸ್ವಲ್ಪ ಬರುತ್ತೆ, ಇದು ಹೈ ನೆಕ್ ಅಲ್ವಾ, ಹಾಗಾಗಿ ಅದನ್ನ ಸ್ವಲ್ಪ ಕಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಏನು ಮಾರ್ಕ್ ಮಾಡಿದೆ ಅಲ್ಲಿಂದ ನೀವು ಟೇಪ್ನ ಇಟ್ಕೊಂಡು ಈ ಮಾರ್ಕಿಂದ ಅಂದರೆ ಫ್ರಂಟ್ ಮಾರ್ಕಿಗೆ ರೈಟ್ ಸೈಡಿಂದ ನಾನು ಟೇಪ್ ಮೆಜರ್ಮೆಂಟ್ ತೊಗೋತಾ ಇದ್ದೀನಿ. ಹೀಗೆ ನೆಕ್ಕು ಸುತ್ತ ಹೀಗೆ ನೀಟಾಗಿ ಮಾರ್ಕ್ ಏನು ಮಾಡಿದ್ದೀವಿ ಅದನ್ನು ಮೆಜರ್ ಮಾಡಿ 11.5 ಬರುತ್ತೆ. ನಾನು 12 ಇಂಚಿಗೆ ತೊಗೋತೀನಿ. 12 ಇಂಚು ನಮಗೆ ಕಾಲರ್ನ ಕಟ್ ಮಾಡ್ಕೋಬೇಕು. ಈಗ ಒಂದು ಕ್ಯಾನ್ವಾಸ್ನ ತೊಗೊಂಡಿದ್ದೀನಿ. ಪೇಪರ್ ಕ್ಯಾನ್ವಾಸ್ ಇದು ಬಂದು 12 ಇಂಚು ಉದ್ದ, 11.5 ಇತ್ತು, 1/2 ಇಂಚ್ ಎಕ್ಸ್ಟ್ರಾ ತೊಗೊಂಡಿದ್ದೀನಿ. 12 ಇಂಚ್ ಉದ್ದ 1.5 ಇಂಚು ಅಗಲ ಇರುವಂಥ ಕ್ಯಾನ್ವಾಸ್ನ ಹೀಗೆ ಫೋಲ್ಡ್ ಮಾಡಿ ಇಟ್ಕೋಬೇಕು. ಈ ರೀತಿಯಾಗಿ 2 ಫೋಲ್ಡನ್ನು ಇಟ್ಕೊಂಡು ಇದರಲ್ಲಿ ನೀವು ಓಪನ್ ಯಾವ್ದು ಕಡೆ ಇದೆ, ಫೋಲ್ಡ್ ಯಾವ ಕಡೆ ಇದೆ ನೋಡ್ಕೊಳ್ಳಿ. ನಾನು ಫೋಲ್ಡಿಂಗ್ ಕಡೆಯಿಂದ 1/4 ಇಂಚಿಗೆ ಒಂದು ಮಾರ್ಕ್ನ ಮಾಡ್ಕೋತಾ ಇದ್ದೀನಿ. ನೋಡಿ ಹೀಗೆ 1/4 ಇಂಚಿಗೆ ಮಾರ್ಕ್ನ ಮಾಡ್ಕೊಳ್ಳಿ. ಹೀಗೆ ಮಾರ್ಕ್ ಮಾಡಿದಂಥ ಡಾಟ್ ಪಾಯಿಂಟ್ಗಳನ್ನ ಜಾಯಿಂಟ್ ಮಾಡ್ಕೊಳ್ಳಿ. ಹೀಗೆ ಜಾಯಿಂಟ್ ಮಾಡಿಕೊಂಡು ನೋಡಿ ಇಲ್ಲಿ ಓಪನ್ ಇದೆಯಲ್ಲ ಅಲ್ಲಿ ಒಂದು ಹೀಗೆ ಕರ್ವ್ ಶೇಪ್ನ ನೀವು ಕೊಡಬೇಕಾಗುತ್ತೆ. ಇಲ್ಲಿಂದ ಸ್ಟ್ರೇಟಾಗಿ ಬನ್ನಿ, ಅಲ್ಲಿ ಒಂದು ಕರ್ವ್ ಶೇಪ್ನ ಕೊಡಿ. ಈ ಕರ್ವ್ ಶೇಪ್ ಏನು ಕೊಟ್ಟಿದ್ದೀರಾ ಹಾಗೇ ನೀವು ಈ ಕ್ಯಾನ್ವಾಸ್ನ ನೀಟಾಗಿ ಕಟ್ ಮಾಡ್ಕೊಳ್ಳಿ. ಈ ರೀತಿಯಾಗಿ ಕಟ್ ಆದಮೇಲೆ ನೋಡಿ ಎಷ್ಟು ನೀಟಾಗಿ ಬಂದಿದೆ. ಒಂದು ಮೇನ್ ಬ್ಲೌಸ್ ಪೀಸ್ನ ತಗೊಳ್ಳಿ. ಇದನ್ನು ಸಹ ಹೀಗೆ 2 ಫೋಲ್ಡಲ್ಲಿ ಇಟ್ಕೊಳ್ಳಿ. ಹೀಗೆ 2 ಫೋಲ್ಡಲ್ಲಿ ಇಟ್ಕೊಂಡಂಥ ಬ್ಲೌಸ್ ಪೀಸ್ ಮೇಲೆ ನೀವು ಕ್ಯಾನ್ವಾಸ ಸಿಂಗಲ್ ಲೇಯರ್ ಇಡಿ. ಇದನ್ನು 2 ಫೋಲ್ಡ್ ಮಾಡ್ತಿಲ್ಲ, ನಾನು ಒಂದೇ ಲೇಯರಲ್ಲಿ ಕ್ಯಾನ್ವಾಸ್ನ ಉದ್ದವಾಗಿ ಇಟ್ಕೊಂಡಿದ್ದೀನಿ. ಇಟ್ಟಂಥ ಕ್ಯಾನ್ವಾಸ್ ಮೇಲೆ ನೀವು ಹೀಗೆ ನೀಟಾಗಿ ಒಂದು ಸ್ಟಿಚ್ನ ಮಾಡ್ಕೋಬೇಕಾಗುತ್ತೆ. ಈ ರೀತಿಯಾಗಿ ನೀವು ನೋಡಿ ಮಿಡ್ಡಲ್ಗೆ ನಾನು ಕ್ಯಾನ್ವಾಸ್ನ ಎಡ್ಜ್ ಪಾಯಿಂಟ್ಗೆ ಸ್ಟಿಚ್ ಮಾಡಿದ್ದೀನಿ. ಹೀಗೆ ಸ್ಟಿಚ್ ಆದಮೇಲೆ ನೀವು ಈ ಕ್ಯಾನ್ವಾಸ್ ಏನಿದೆ ಅಲ್ಲಿಂದ ನೀವು 1/2 ಇಂಚನ್ನ ಹೀಗೆ ಮಾರ್ಕ್ ಮಾಡ್ಕೊಳ್ಳಿ. ತುಂಬ ಲಾಂಗ್ ಏನು ಬೇಡ ನಮಗೆ. 1/2 ಇಂಚಿಗೆ ಹೀಗೆ ಸ್ಟ್ರೈಟಾಗಿ ಕಟ್ ಮಾಡಿಕೊಂಡು ನೆಕ್ಸ್ಟ್ ಈ ಕ್ಯಾನ್ವಾಸ್ ಸುತ್ತ ನೀವು ಹಾಗೆ 1/2 ಇಂಚಿಗೆ ಇರುವಂಥ ಬಟ್ಟೆನ ಕಟ್ ಮಾಡಿ ತೆಗೆದುಬಿಡಿ. ನಾನು ಕಾಲರ್ ಅಟ್ಯಾಚ್ ಮಾಡುವಂಥದ್ದನ್ನ ಎಲ್ಲೂ ಸಹ ಸ್ವಲ್ಪನೂ ಸ್ಕಿಪ್ ಮಾಡದೆ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಏಕೆ ಅಂತ ಹೇಳಿದ್ರೆ ನಿಮಗೆ ಕನ್ಫ್ಯೂಸ್ ಆಗಬಾರ್ದು ಅಂತೇಳಿ. ನೋಡಿ ಸುತ್ತ ಹೀಗೆ ಸಣ್ಣದಾಗಿ ಕಟ್ ಮಾಡ್ಕೊಳ್ಳಿ. ನೀವು ಅಷ್ಟೇ ನಿಧಾನವಾಗಿ ಎಲ್ಲೂ ಸ್ಕಿಪ್ ಮಾಡದೆ ಕಾಲರ್ ಅಟ್ಯಾಚ್ ಮಾಡೋದನ್ನು ಅಬ್ಸರ್ವ್ ಮಾಡಿ ನೋಡಿ ನಿಧಾನವಾಗಿ ಸ್ಟಿಚ್ ಮಾಡ್ಕೊಳ್ಳಿ. ಹೀಗೆ ಕಟ್ ಮಾಡಾದ್ಮೇಲೆ ಇದನ್ನು ಹೀಗೆ ಉಲ್ಟಾ ಮಾಡ್ಕೊಳ್ಳಿ. ನಾವು 2 ಲೇಯರ್ ಮೇನ್ ಪೀಸ್ ತೊಗೊಂಡಿದ್ವಿ ಅಲ್ವಾ, ಮಿಡ್ಡಲ್ಗೆ ಕ್ಯಾನ್ವಾಸ್ ಹೋಗಬೇಕು, 2 ಸೈಡು ಬ್ಲೌಸ್ ಪೀಸ್ ಬರಬೇಕು. ಆ ರೀತಿಯಾಗಿ ನೀವು ಫೋಲ್ಡ್ ಮಾಡಿಕೊಂಡು ಇದನ್ನು ಸುತ್ತ ಒಂದು ಎಡ್ಜ್ಗೆ ನೀಟಾಗಿ ಸ್ಟಿಚ್ನ ಮಾಡ್ಕೊಳ್ಬೇಕು. ಯಾವುದೇ ರೀತಿ ರಿಂಕಲ್ಸ್ ಬರಬಾರ್ದು. ಹಾಗೆ ನೀವು ನೀಟಾಗಿ ಇಟ್ಕೊಂಡು ಒಂದು ಸ್ಟಿಚ್ನ ಮಾಡ್ಕೊಳ್ಳಿ. ಹೀಗೆ ಸ್ಟಿಚ್ ಆದಮೇಲೆ ನಮಗೆ ನಾನೀಗ ಟೇಪಲ್ಲಿ ಇದನ್ನು ನೋಡ್ತೀನಿ ಎಷ್ಟು ಲೆಂತ್ ಇದೆ ಅಂತ ಹೇಳಿ. ಇದು 2 ಇಂಚಿದೆ, ನಮಗೆ 2 ಇಂಚೆಲ್ಲ ಬೇಡ, 1.5 ಇಂಚು ಸಾಕು.
ಅಂದರೆ ಒಂದು ಅರ್ಧ ಇಂಚು ಸ್ಟಿಚಿಂಗ್ ಅಂದ್ಕೊಂಡ್ರೂ 1 ಇಂಚ್ ಕಾಲರ್ ಬರುತ್ತೆ. ಹಾಗಾಗಿ ಇರುವಂಥ ಎಕ್ಸ್ಟ್ರಾ ಪೀಸಸ್ನ ಮತ್ತೆ ನಾನು ಕಟ್ ಮಾಡಿ ತೆಗಿತಾ ಇದ್ದೀನಿ. ನಾನು ಮತ್ತೆ ಹೇಳ್ತಾ ಇದ್ದೀನಿ ನೋಡಿ, ನಾನು ಎಲ್ಲೂ ಸ್ಕಿಪ್ ಮಾಡಿದೆ ನಿಮಗೆ ಕಾಲರ್ನ ತೋರಿಸ್ಕೊಡ್ತಾ ಇದ್ದೀನಿ. ನೀವು ಹಾಗೆ ಸ್ಟೆಪ್ಪೇ ನೋಡ್ಕೊಂಡು ಸ್ಟಿಚ್ ಮಾಡ್ಕೊಳ್ಳಿ. ನಿಜವಾಗ್ಲೂ ಈ ಬ್ಲೌಸ್ ತುಂಬಾ ಚೆನ್ನಾಗಿ ಬರುತ್ತೆ. ಹೀಗೆ ಮಿಡ್ಡಲ್ಗೆ ಒಂದು ಮಾರ್ಕ್ನ ಮಾಡಿಕೊಡ್ಬೇಕು ಕಾಲರ್ನ. ನೆಕ್ಸ್ಟ್ ಬ್ಲೌಸ್ನ ತೊಗೋಬೇಕು. ಬ್ಲೌಸ್ನ ಹೀಗೆ ಸೀದಾ ಇಟ್ಕೋಬೇಕು. ಸೀದಾ ಇಟ್ಕೊಂಡು ನಾನು ನಿಮಗೆ ಮಿಡ್ಡಲಲ್ಲಿ ಸಣ್ಣದಾಗಿ ಕಟ್ ಮಾಡಿ ಮತ್ತು ಮಾರ್ಕ್ ಮಾಡಿದ್ದೆ ನೋಡಿ, ಅಲ್ಲಿಂದ ಈ ನೆಕ್ ಕಾಲರ್ ಪೀಸ್ನ ಹೀಗೆ ಮಿಡ್ಡಲ್ಗೆ ಇಟ್ಕೊಂಡು ಇದನ್ನು ಸಹ ಮಿಡ್ಡಲಿಂದನೇ ಸ್ಟಿಚ್ ಮಾಡ್ಕೋಬೇಕು. ನಾವು ಒಂದು ಸೈಡಿಂದ ಸ್ಟಿಚ್ ಮಾಡಿದ್ರೆ ಯಾವುದೂ ಸಹ ನೀಟಾಗಿ ಬರಲ್ಲ. ಹೀಗೆ ಮಿಡ್ಡಲಿಂದ ಈ ಸೈಡ್ ಏನು ಹಾಫು ಸ್ಟಿಚ್ ಮಾಡಬೇಕು ಮತ್ತು ಆ ಸೈಡ್ ಹಾಫು ಸ್ಟಿಚ್ ಮಾಡ್ಕೋಬೇಕು. ನೋಡಿ ಹೀಗೆ ಸ್ಟಿಚ್ ಮಾಡ್ಕೊಂಡು ಬರಬೇಕು. ನಾನು ಎಲ್ಲಿಗೆ ಮಾರ್ಕ್ ಮಾಡಿದ್ದೆ ಅಲ್ಲಿಗೆ ಈ ಕಾಲರ್ ಬರುತ್ತೆ, ನೀವು ನೋಡ್ಬೋದು. ಇಲ್ಲಿ ರಫ್ ಮಾಡ್ಕೋಬೇಕು. ಈಗ ಈ ಸೈಡ್ ಹಾಫ್ ಆಯ್ತಲ್ಲ, ಮತ್ತು ಈಗ ಟರ್ನ್ ಮಾಡಿ ಇನ್ನು ಹಾಫ್ನ ಕಾಲರ್ನ ಅಟ್ಯಾಚ್ ಮಾಡ್ಕೋಬೇಕು. ಈ ರೀತಿಯಾಗಿ ನೀವು ಅಟ್ಯಾಚ್ನ ಮಾಡ್ಕೊಳ್ಳಿ. ಹೀಗೆ ಅಟ್ಯಾಚ್ ಆದಮೇಲೆ ಇಲ್ಲಿ ಎಡ್ಜಲ್ಲೂ ಸಹ ರಫ್ನ ಮಾಡ್ಕೊಳ್ಳಿ. ನೋಡಿ ಈಗ ಇದು ಆಗಿದೆ, ಬಟ್ ಹೀಗೆ ಬಿಡೋದಲ್ಲ, ನೆಕ್ ಹಾಗೆ ಇದೆ. ಇದನ್ನ ಒಂದು ಫಿನಿಶಿಂಗ್ ಕೊಡಬೇಕು. ನೆಕ್ಸ್ಟು ನಾವು ಇದಕ್ಕೂ ಸಹ 2 ಸ್ಟಿಚ್ನ ಮಾಡ್ಕೊಳ್ಳಿ. ಒಂದು ಪೀಸ್ನ ತೊಗೋಬೇಕು. ಅಂದರೆ ಮೇನ್ ಬ್ಲೌಸ್ ಪೀಸ್ ಏನಿತ್ತು ಆ ಪೀಸ್ನ ತೊಗೊಂಡು ಉಳಿದರಂಥ ಪೀಸಲ್ಲಿ 1 ಇಂಚಷ್ಟು ಅಗಲನ ನೀವು ಲಾಂಗ್ ಪೀಸ್ನ ಹೀಗೆ ಕಟ್ ಮಾಡ್ಕೋಬೇಕು. ನಿಮ್ಮ ಹತ್ರ ಲಾಂಗ್ ಪೀಸ್ ಇಲ್ಲ ಅಂದರೆ ಶಾರ್ಟ್ ಪೀಸ್ನೇ 1 2 3ನ ಅಟ್ಯಾಚ್ ಮಾಡ್ಕೊಳ್ಳಿ. ಈ ರೀತಿಯಾಗಿ ಲಾಂಗಾಗಿ ಕಟ್ ಮಾಡಿಕೊಂಡು ಸ್ಟ್ರೈಟಾಗೆ ತೊಗೋತಾ ಇದ್ದೀನಿ. ಕೆಲವರು ಕ್ರಾಸಾಗಿ ತೊಗೋತಾರೆ. ಸ್ಟ್ರೈಟಾಗಿ ಕಟ್ ಮಾಡಿದ್ರು ನೀಟಾಗೇ ಬರುತ್ತೆ. ಇದು ಎಮ್ಮಿಂಗ್ ಮಾಡೋದಕ್ಕೋಸ್ಕರ ನೋಡಿ, 1/2 ಇಂಚು ಹೀಗೆ ಫೋಲ್ಡ್ ಮಾಡಿ ಬ್ಯಾಕ್ ಸೈಡ್ ಹೀಗೆ ಇಟ್ಕೊಂಡು ನಾವು ಸ್ವಲ್ಪನೇ ಹೀಗೆ ಸ್ಟಿಚ್ ಮಾಡ್ತಾ ಬರಬೇಕು. ನೆಕ್ ಏನಿದೆ, ನೆಕ್ ಸುತ್ತ ನೀವು ಇದನ್ನು ಅಟ್ಯಾಚ್ ಮಾಡಬೇಕು. ಈ ಪೀಸ್ನ ನೆಕ್ ಪೀಸ್ನ ಅಟ್ಯಾಚ್ನ ಮಾಡ್ಕೋಬೇಕು. ಹೀಗೆ ಅಟ್ಯಾಚ್ ಮಾಡಿದಂಥ ನೆಕ್ ಪೀಸ್ನ ನೀವು ಇದನ್ನು ನಾನು ಎಮ್ಮಿಂಗ್ ಮಾಡ್ತೀನಿ. ಹೀಗೆ ಅಟ್ಯಾಚ್ ಆದಮೇಲೆ ಮತ್ತೆ ನೀವು ಈಗೇನು ಪೀಸು ಅಟ್ಯಾಚ್ ಮಾಡಿದ್ದೀವಿ ಕರ್ವ್ ಶೇಪ್ ಎಲ್ಲಿದೆ ಅಲ್ಲಲ್ಲಿ ಹೀಗೆ ಸಣ್ಣದಾಗಿ ಕಟ್ ಮಾಡ್ಕೊಳ್ಳಿ. ಅದನ್ನು ರಿಂಕಲ್ಸ್ ಬರಬಾರ್ದು ಅಂತ ಹೇಳಿ. ನೆಕ್ಸ್ಟ್ ಇದನ್ನು ಹೀಗೆ ಓಪನ್ ಮಾಡಿ ಈಗ ಇದನ್ನು ಹೀಗೆ ಕವರ್ ಮಾಡಿ, ನೀವು ನೋಡಿ ಈ ರೀತಿಯಾಗಿ ಕವರ್ ಮಾಡಿ ಮತ್ತೆ ಒಂದು ಸ್ಟಿಚ್ನ ಮಾಡ್ಕೋಬೇಕು. ಈ ಸ್ಟಿಚ್ಚನ್ನು ಸಹ ನೆಕ್ಗೆ ಏನು ಅಟ್ಯಾಚ್ ಮಾಡಿದ್ದೀವಿ ಆ ಪೀಸಲ್ಲಿ ಹೀಗೆ ನೋಡಿ ಸುತ್ತ ನೀವು ನೆಕ್ ಪೀಸ್ನ ಹೀಗೆ ಕವರ್ ಮಾಡಿ ಅಟ್ಯಾಚ್ನ ಮಾಡ್ಕೋಬೇಕು. ಈ ರೀತಿಯಾಗಿ ನೀವು ನೆಕ್ ಸುತ್ತ ಅಟ್ಯಾಚ್ ಮಾಡಿಕೊಂಡು ನಿಜವಾಗ್ಲೂ ತುಂಬಾ ಚೆನ್ನಾಗಿ ಬರುತ್ತೆ ಫಿನಿಶಿಂಗು. ನಿಮಗೆ ಲಾಸ್ಟಲ್ಲಿ ಫೋಟೋಸ್ಗಳನ್ನ ಅಪ್ಲೋಡ್ ಮಾಡ್ತೀವಿ, ನೀವು ನೋಡ್ಬೋದು. ಈ ರೀತಿ ಅಟ್ಯಾಚ್ ಮಾಡಾದಮೇಲೆ ನೋಡಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಇಲ್ಲಿ ಸ್ವಲ್ಪ ಅಗಲ ಬಂದಿದೆ, ಅದನ್ನ ಕಟ್ ಮಾಡಿ ರಿಮೂವ್ ಮಾಡ್ತಾ ಇದ್ದೀನಿ. ನಿಮಗೇನಾದರೂ ತುಂಬ ಅಗಲ ಅನಿಸಿದ್ರೆ ಅದನ್ನು ನಿಧಾನವಾಗಿ ಕಟ್ ಮಾಡ್ಕೊಳ್ಳಿ. ಈಗ ನಾವು ನೆಕ್ ಪೀಸ್ ಏನು ಅಟ್ಯಾಚ್ ಮಾಡಿದ್ದೀನಿ ಅದನ್ನು ಒಂದು ಸೂಜಿ ದಾರನ ತಗೊಂಡು ನೀವು ನೋಡಿ, ಒಂದು ಸೂಜಿ ದಾರನ ತಗೊಂಡು ಅಟ್ಯಾಚ್ ಮಾಡಿರುವಂಥ ಪೀಸ್ನ ನಾವು ಎಮ್ಮಿಂಗ್ನ ಮಾಡ್ಕೋಬೇಕಾಗುತ್ತೆ. ಹೀಗೆ ಎಂಡಲ್ಲಿ ಒಂದು ನಾಟ್ನ ಹಾಕ್ಕೊಳ್ಳಿ. ನಾಟ್ ಹಾಕ್ಕೊಂಡು ನೀವು ನೆಕ್ ಪೀಸ್ ಏನು ಅಟ್ಯಾಚ್ ಮಾಡಿದ್ದೀನಿ ಅದನ್ನು ಹೀಗೆ ಫೋಲ್ಡ್ ಮಾಡಿ ನೀವು ನೆಕ್ ಸುತ್ತ ನೀಟಾಗಿ ಸಣ್ಣದಾಗಿ ಎಮ್ಮಿಂಗ್ನ ಮಾಡ್ಕೊಳ್ಳಿ. ಈ ಬ್ಲೌಸು ನಿಮಗೆ ಈಸಿಯಾಗಿ ತೋರಿಸ್ಕೊಟ್ಟಿದ್ದೀನಿ ಅಂತ ನಾನು ಅಂದ್ಕೊಂಡಿದ್ದೀನಿ. ನಿಮಗೆ ಈ ಬ್ಲೌಸು ಸ್ಟಿಚ್ ಮಾಡೋದು ಕಟ್ ಮಾಡೋದು ಇಷ್ಟ ಆಗಿದರೆ ಪ್ಲೀಸ್ ನಮ್ಮ ಚಾನಲ್ಗೆ ಈ ವಿಡಿಯೋಗೆ ಲೈಕ್ ಮಾಡಿ. ಇದೇ ಫಸ್ಟ್ ನೋಡೋರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನೀವು ಸ್ಟಿಚಿಂಗ್ ವಿಡಿಯೋ ನೋಡ್ತಿರೋರು ನಾವಿನ್ನೂ ಕಟ್ಟಿಂಗ್ ವಿಡಿಯೋ ನೋಡಿಲ್ಲ ಅಂದರೆ ನಮ್ಮ ಚಾನಲ್ ವಿಸಿಟ್ ಮಾಡಿ, ಕಟ್ಟಿಂಗ್ ವಿಡಿಯೋನೂ ಸಹ ನೋಡಿ. ನೆಕ್ಕೆಲ್ಲ ನಾನು ಎಮ್ಮಿಂಗ್ ಮಾಡಾಗಿದೆ. ಈಗ ಈ ಬ್ಲೌಸು ರೆಡಿಯಾಗಿದೆ. ಇದೇ ಬ್ಲೌಸ್ನ ನಾನು ವೇರ್ ಮಾಡಿರುವಂಥ ಫೋಟೋಸ್ಗಳನ್ನ ಅಪ್ಲೋಡ್ ಮಾಡ್ತೀನಿ. ಬ್ಯಾಕು ಮತ್ತು ಫ್ರಂಟು ಹೇಗೆ ಬಂದಿದೆ ಅಂತ ನೀವು ನೋಡಿ, ನಿಮ್ಗೆ ಇಷ್ಟ ಆದರೆ ಕಮೆಂಟ್ ಮಾಡಿ. ನೋಡಿ ಬ್ಯಾಕ್ ಪಾರ್ಟ್ ಇದು ಎಷ್ಟು ಚೆನ್ನಾಗಿ ಬಂದಿದೆ ಅಂಥೇಳಿ, ಯಾವುದೇ ರೀತಿ ರಿಂಕಲ್ಸ್ ಇಲ್ಲ. ಸೈಡಿಂದ ನೋಡಿ ಫಿಟ್ಟಿಂಗ್ ಅಂತೂ ತುಂಬಾ ಚೆನ್ನಾಗಿ ಕೂತಿತ್ತು. ಅದರಲ್ಲೂ ಡಾರ್ಕ್ ಬ್ಲೌಸ್ನ ಈ ಲೈಟ್ ಕಲರ್ ಸ್ಯಾರಿಗೆ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ. ಥ್ಯಾಂಕ್ ಯು.